ಇಲ್ಲಪ್ಪ ಇವಾಗ ಸರ್ಟಿಫಿಕೇಟ್ ಬತ್ಕೊಂಡ್ರು. ಇವತ್ತು ಒಂದು ಕನ್ನಡ ಯಾವಾಗ ಸರ್ಟಿಫಿಕೇಟ್ ಬರುತ್ತೆ ಅದಾದ್ಮೇಲೆ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ಬೇರೆ ಲ್ಯಾಂಗ್ವೇಜ್ ಇದನ್ನ ಇಟ್ಕೊಂಡು ಬೇರೆ ಲ್ಯಾಂಗ್ವೇಜ್ ನೋಡೋದು ಅವರು. ಅದು ಅವರ ಪ್ರೋಟೋಕಾಲ್, ಅವ್ರದ್ದೇನು ರೂಲ್ಸ್ ಇದೆ, ಗೌರ್ಮೆಂಟ್ ಹಂಗೇನೆ ಮಾಡೋದು. ಸೊ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ದೆನ್ ಅದನ್ನೆಲ್ಲ KVN ಪ್ರೊಡಕ್ಷನ್ ಟೀಮ್ ಟೇಕ್ ಓವರ್ ಮಾಡ್ತಾರೆ. ಎಲ್ಲ ಏನೇನಿದೆ ಸೊ ವಿಲ್ ಗೆಟ್ ಪ್ಲಾನ್ ನೆಕ್ಸ್ಟ್. ಅಯ್ಯ, ವ್ಯಕ್ತಿಗಳಿಷ್ಟ ಆದ್ರೆ ಸರ್ ಪಿಕ್ಚರ್ ಚೆನ್ನಾಗಿ ಮಾಡ್ತಾರೆ, ಎಲ್ಲಿ ನೋಡಿದ್ರು ಕೇಡಿ 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 ಅಂತ. ಇನ್ನೊಂದೇನಾಗುತ್ತೆ, ನಮ್ಮ ಚಿತ್ರರಂಗದಲ್ಲಿ ಯಾವುದೇ ಸಿನಿಮಾ ಮಾಡಿದಾಗಲೂ ನೀವು ಬರೀ ಕೇಡಿ ಬಗ್ಗೆ ಹೇಳ್ತಾ ಇದ್ದೀರಾ. ಇನ್ನೊಬ್ಬ ಗೆಳೆಯ ಚಂದನ್ ಅಂತ ಒಂದು ಸಿನಿಮಾ ಮಾಡಿದ್ರು, ಅವರೊಂದು ಸಿನಿಮಾ ಮಾಡಿದ್ರು, ಕರೆದ್ರು, ಏರ್ಪೋರ್ಟಿಂದ ಹಂಗೆ ಹೇಳಿದೆ, ಸ್ಟ್ರೈಟ್ ಆಗಿ ಹೋದೆ, ಇರೋ ಬಟ್ಟೆ ತಕ್ಕೊಂಡೆ, ಫಸ್ಟ್ ಕ್ಲಾಸಾಗಿ ರೆಡಿ ಆದೆ, ಒಂದು ಸಾಂಗ್ ಮಾಡಿಬಿಟ್ಟು ಒಂದು ದಿನದಲ್ಲಿ ಹೋದೆ. ವಾಟ್ ಇಸ್ ಅ ಬಿಗ್ ಡೀಲ್? ಇವಾಗ ಚಿತ್ರರಂಗದಲ್ಲಿ ದರ್ ಇಸ್ ಅ ವೆರಿ ಪ್ರೋಗ್ರೆಸಿವ್ ಸ್ಟೆಪ್ ವಿ ಟೇಕ್ ಆ್ಯಂಡ್ ದರ್ ಇಸ್ ಅ ವೆರಿ ಸೆಲೆಕ್ಟಿವ್ ಸ್ಟೆಪ್ ವಿ ಟೇಕ್ ಸರ್. ದಿಸ್ ಇಸ್ ಅ ವೆರಿ ಸೆಲೆಕ್ಟಿವ್ ಸ್ಟೆಪ್, ನಾಟ್ ಅ ಪ್ರೋಗ್ರೆಸಿವ್ ಸ್ಟೆಪ್. ಪ್ರೋಗ್ರೆಸಿವ್ ಸ್ಟೆಪ್ ನಾವು ತಗೊಳ್ಳೋದು ನಮ್ಮ ಜೀವನದಲ್ಲಿ ಏನಾದ್ರು ಬೇಕಾದಾಗ ನೆಕ್ಸ್ಟ್ ಏನು ಮಾಡಲಿ, ಈ ಸಿನಿಮಾ ಎಲ್ಲಿವರೆಗೆ ಹೋಗಬೇಕು. ಇದು ನನ್ನ ಸ್ನೇಹಿತರು, ನನ್ನ ಗೆಳೆಯರು, ನನ್ನ ಚಿತ್ರರಂಗದ ಮೈ ಕಲೀಗ್ಸ್, ಅವರಿಗೆ ನಮ್ಮ ಅವಶ್ಯಕತೆ ಇದೆ ಅಂತ ಬಂದಲ್ಲಿ ಅದರಲ್ಲಿ ಥಿಂಕೆ ಮಾಡಬಾರ್ದು. ಯಾಕಂದ್ರೆ ಜವಾಬ್ದಾರಿ ಅವರಲ್ಲಿರುತ್ತೆ ನಮ್ಮನ್ನು ಕರೆಸಿದಾಗ. ಆ್ಯಂಡ್ ಐ ಆಮ್ ಟೆಲಿಂಗ್ ಯು, ದೇ ಲುಕ್ಡ್ ಆಫ್ಟರ್ ಮೀ ವೆರಿ ವೆಲ್, ದೇ ರೆಸ್ಪೆಕ್ಟ್ ಮೀ ವೆರಿ ವೆಲ್. ಇಲ್ಲಿ ಪಾತ್ರದ ಇವರ ಬರೋದೇ ಇಲ್ಲ. ಧ್ರುವ್ ಹೀರೋ, ನಾನು ನೋಡಿದ್ದೀನಿ ಅವ್ರ ಸಿನಿಮಾನೆಲ್ಲ. ಐ ಲೈಕ್ ಹಿಮ್ ಆಸ್ ಅನ್ ಆ್ಯಕ್ಟರ್, ಐ ಲೈಕ್ ಹಿಮ್ ಆಸ್ ಅ ಫ್ಯಾಬುಲಸ್ ಡ್ಯಾನ್ಸರ್, ಇಮೋಷನ್ನು. I would like to be a part. No, there is no update. I mean, ಸುಮ್ಮನೆ ನ್ಯೂಸ್ ಕೊಡಲಿ ಅಂತ ಕೊಡಲ ನಾನು. ನಾನು ಒಂದು ಮಾರ್ಕ್ ಮಾಡಿದ್ಮೇಲೆ ಐ ಟೋಲ್ಡ್ ಯು ಸರ್, ವಿತಿನ್ ಅ ಮ್ಯಾಟರ್ ಆಫ್ 5.5 months ನಾನು 120 days ವರ್ಕ್ ಮಾಡಿ 166 ಕಾಲ್ ಶೀಟ್ಸ್ ವರ್ಕ್ ಮಾಡಿ ಅದು ಮುಗಿತಿದ್ದ ಹಾಗೇನೆ ಐ ವಾಸ್ ಸೋ ಟೈಡ್ ಅಪ್ ವಿತ್ ಬಿಗ್ ಬಾಸ್, ಐ ವಾಸ್ ಸೋ ಟೈಡ್ ಅಪ್ ವಿತ್ CCL. ಫಾರ್ ದ ಫಸ್ಟ್ ಟೈಮ್ ನನಗೆ ಐ ಜಸ್ಟ್ ವಾಂಟೆಡ್ ಟು ರೆಸ್ಟ್ ಆ್ಯಂಡ್ ನಾಟ್ ಡೂ ಎನಿಥಿಂಗ್. ಐ ಜಸ್ಟ್ ಡಿಂಟ್ ಡೂ ಎನಿಥಿಂಗ್. ಮನೇಲಿದ್ದೆ, ಊಟ ಮಾಡ್ತಾ ಇದ್ದೆ, ಅಡುಗೆ ಮಾಡ್ತಾ ಇದ್ದೆ, ವರ್ಕೌಟ್ ಮಾಡ್ತಾ ಇದ್ದೆ, ಮಲಗ್ತಾ ಇದ್ದೆ, ಅಲ್ಲಲ್ಲಿ ಗ್ಯಾಪ್ಸ್ ಇದ್ದವಾಗ ಏನಾದ್ರು ಆಡ್ಕೊಂಬರ್ತಾ ಇದ್ವಿ, ಕ್ರಿಕೆಟ್ ಏನಾದರೂ. ಐ ಜಸ್ಟ್ ರೆಸ್ಟೆಡ್ ಫಾರ್ ಅ ವೈಲ್ ಟು ಲುಕ್ ಬೆಟರ್. ಬಿಕಾಸ್ ನಾವು ಹೇಳಿದ್ದೀನಿ, ಲಾಸ್ಟ್ ಟೈಮ್ ಹೇಳಿದ್ದೀನಿ, ಹೀರೋಗಳಾದ ತಕ್ಷಣ ನಾವು ಹೆಂಗಿದ್ರು ನೋಡಬೇಕು ಅನ್ನೋದು ತಪ್ಪಾಗುತ್ತೆ. ವಿ ಹ್ಯಾವ್ ಟು ಲುಕ್ ಗುಡ್, ಐ ಶುಡ್ ಫೀಲ್ ದಟ್ ಗುಡ್. ಸೊ ಐ ಟುಕ್ ರೆಸ್ಟ್ ಅಷ್ಟೇ. BRB ಇಸ್ ಗೋನ್ ಟು ಸ್ಟಾರ್ಟ್ ನಾವು. ಆ್ಯಂಡ್ ಇಲ್ಲದೇ ಇರೋ ಅಪ್ಡೇಟ್ಗಳು ನಾನು ಯಾವತ್ತೂ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಇವರು ಅವಾಗಿಂದ ಕೂತು ರಿವೀಲ್ ಅಂತ ಇದ್ದಾರೆ. ಹಾಗೆ ಎಲ್ಲಿಂದ ಏನಾದ್ರು ಇದ್ದರೆ ಹೇಳ್ಬೋದು, ನಾನು ಏನಿಲ್ಲ ಹೇಳೋಕ್ಕೆ. ಇವಾಗ BRB ಸ್ಟಾರ್ಟ್ ಆಗುತ್ತೆ. ಡೋಂಟ್ ಫರ್ಗೆಟ್, ಐ ಆಮ್ ಅನ್ ಆ್ಯಕ್ಟರ್, ಐ ಹ್ಯಾವ್ ಲಾಟ್ ಆಫ್ ಪ್ರಾಜೆಕ್ಟ್ಸ್. ಹಿಯರ್ ಮಿ ಔಟ್, ಐ ಹ್ಯಾವನ್ ಫಿನಿಶ್ಡ್. There are a lot of projects lined up. One by one when it is happening, ಯಾವಾಗ ಏನು ಮಾಡಬೇಕು ಖಂಡಿತವಾಗ್ಲೂ ಮಾಡ್ತೀನಿ ನಾನು. ನಾಟ್ ನಾವು. ಕೇಳಿ ನೋಡಿ ಇಲ್ಲ ಇವ್ರಿಗೆ. ಸುದೀಪ್ ಸರ್, ಕೆಲವು ಸಿನಿಮಾಗಳಲ್ಲಿ ಇದೇ ರೀತಿಯ ಗೆಸ್ಟ್ ರೋಲ್ಗಳು ಅಥವಾ ಕ್ಯಾಮಿಯೋಗಳು ತುಂಬ ವರ್ಕ್ ಆಗುತ್ತೆ. ಎಕ್ಸಾಂಪಲ್ ಶಿವಣ್ಣ ಅವ್ರದ್ದು ಜೈಲರಲ್ಲಿ ವರ್ಕ್ ಆಗುತ್ತೆ. ಕೆಲವು ಸಿನಿಮಾಗಳಲ್ಲಿ ತುಂಬ ಡೇಂಜರಸ್ ಆಗೋ ಚಾನ್ಸಸ್ ಕೂಡ ಇದೆ. ಕೂಲಿಯಲ್ಲಿ ಅಮೀರ್ ಖಾನ್ ಅವರದ್ದಾದ ರೀತಿಯಲ್ಲಿ. ಸೊ ನೀವು ಯಾವ ರೀತಿ, ಈಗ ನೀವು ಹೇಳಿದ್ರಿ ನೀವು ಕಥೆಯನ್ನು ಕೇಳಲ್ಲ, ನಿಮ್ಮ ಪೋರ್ಷನನ್ನು ಮಾತ್ರ ನೋಡ್ತೀರಿ ಅಂತ. ಕಥೆಯನ್ನು ಕೇಳದೆ ಈ ರೀತಿ ಕ್ಯಾಮಿಯೋ ಮಾಡಿದಾಗ, ಈ ಸಿನಿಮಾ ಅಂತ ಹೇಳಲ್ಲ ನಾನು, ಎಕ್ಸಾಂಪಲ್ ಆಗಿ ಅದು ವರ್ಕೌಟ್ ಆಗದೇ ಇದ್ದಾಗ ನಿಮಗೆ ಯಾವ ರೀತಿ ನೆಗೆಟಿವ್ ಆಗಬಹುದು ಅಂತ ಒಂದು ಯೋಚನೆಯೂ ಇರುತ್ತೆ ನಿಮಗೆ. ಸೊ ಇದನ್ನು ನೀವು ಕ್ಯಾಮಿಯೋ ಮಾಡುವಾಗ ನೀವು ಯಾವುದನ್ನು ಯೋಚನೆ ಮಾಡ್ತೀರಿ ಅಂತ, ಕಥೆಯನ್ನು ಕೇಳದೆ ಒಂದು ಕ್ಯಾಮಿಯೋ ಮಾಡ್ತೀನಿ ಅಂತ ಒಪ್ಕೊಳ್ಳಿಕ್ಕೆ? ಕೆಲವು ಎಮರ್ಜೆನ್ಸಿ ಬಂದಾಗ ನಾವು ಹಾಸ್ಪಿಟ್ಲಿಗೆ ಹೋಗ್ತೀವಲ್ಲ ಸರ್, ಒಂದು ಡಾಕ್ಟ್ರನ್ನ ನಂಬ್ತೀವಿ ನಾವು. ಕೆಲವು ಟೈಮ್ ವರ್ಕ್ ಆಗ್ಬೋದು, ಕೆಲವು ಟೈಮ್ ವರ್ಕೌಟ್ ಆಗ್ದಲೇ ಇರ್ಬೋದು. ಡಾಕ್ಟರ್ ಇಸ್ ಅ ಡಾಕ್ಟರ್, ಕರೆಕ್ಟ್, ಸಿಂಪಲ್. ನಾನು ಬುಡಕ್ಕೆ ಬಂದಿದ್ದೆ, ನಾನು ಚೆನ್ನಾಗಿ ನೋಡ್ಕೊಳ್ಳೋಣ ಸರ್. ಕೆಲವು ಟೈಮ್ ವರ್ಕ್ ಆಗುತ್ತೆ, ಕೆಲವು ಟೈಮ್ ವರ್ಕ್ ಆಗ್ದಲೇ ಇರ್ಬೋದು. ಈಗ ನನ್ನ ಪರ್ಸ್ನಲಾಗಿ ಹೀರೋ ಮಾಡಿರೋ ಎಷ್ಟೋ ಸಿನಿಮಾಗಳೇ ವರ್ಕೌಟ್ ಆಗಿರಲ್ಲ. 3 ದಿನಕ್ಕೆ ಆಗ್ತಾರೆ ಕೆಡ್ಸ್ಕೊಂಡು.